ಇದೀಗ ಚಿತ್ರರಂಗಕ್ಕೆ ಬಂದಿರುವಂಥ ಮತ್ತೊಂದು ಆಘಾತಕಾರಿಯಾದ ಸುದ್ದಿ ಎಂದರೆ ಹೇಳ್ಬೋದು. ಹೌದು, ಚಿತ್ರರಂಗದಲ್ಲಿ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತಕಾರಿಯಾದ ಒಂದು ವಿಚಾರ ಒಂದು ಬಿದ್ದಿರೋಂಥದ್ದು. ಏನಾಗಿದೆ ಅಂತ ನೋಡೋದು ಬನ್ನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹೌದು, ದೊಡ್ಡ ಕಲಾವಿದ ಮತ್ತು ಅತಿ ದೊಡ್ಡ ಸ್ಟಾರ್ ಕಲಾವಿದ ಇದೀಗ ನಿಧನರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ದೊಡ್ಡ ಮಟ್ಟಿಗೆ ಸ್ಟಾರ್ ಆಗಿ ಗುರುಸ್ಕೊಂಡಿದ್ದಂಥ ಕಾಮಿಡಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಂಥ ದೇವರಾಜ್ ಪಟೇಲ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಇನ್ನು ಮೂಲತಃ ಹಿಂದಿ ಖ್ಯಾತ ಯೂಟ್ಯೂಬರ್ ಆಗಿದ್ದಂಥ ಇವರು ಹಿಂದಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸುಮಾರು 6 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ಗಳು ಹೊಂದಿದ್ರು, ಸಬ್ಸ್ಕ್ರೈಬ್ಸ್ಗಳು ಹೊಂದಿದ್ರು. ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಹೌದು, ಕಾರ್ ಅಪಘಾತದಿಂದ ಅತಿ ಚಿಕ್ಕ ವಯಸ್ಸಿಗೆ 23ನೇ ವಯಸ್ಸಲ್ಲೇ ಕೊನೆಯುಸಿರೆಳೆದಿರುವಂಥ ಅತಿ ದೊಡ್ಡ ದುರ್ಘಟನೆ ನಡೆದಿರುವಂಥದ್ದು. ಇನ್ನು ಚಿತ್ರರಂಗದಲ್ಲಿ ಸಾಕಷ್ಟು ಸಾಧನೆ ಮಾಡಬೇಕು ಅಂತ ಅಂದುಕೊಂಡಿದ್ರು. ಮತ್ತು ಇತ್ತೀಚೆಗೆ ಒಂದು ಶಾರುಖ್ ಖಾನ್ ಮತ್ತು ಸಲ್ಮಾನ್ ಖಾನ್ ಅವರ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋ ಬಗ್ಗೆ ಕೂಡ ಹೇಳಿದರು. ಸುಮಾರು 4-5 ಶೋಗಳನ್ನು ಕೂಡ ಮಾಡಿದ್ದಾರೆ, ರಿಯಾಲಿಟಿ ಶೋಗಳನ್ನು. ಜೊತೆಲಿ ಯೂಟ್ಯೂಬರ್ ಆಗಿ ಕಾಮಿಡಿಯನ್ನು ಕೂಡ ಮಾಡಿದರು. ಮತ್ತು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರು ಇತ್ತೀಚಿನ ತಾನೇ ಸಂತೋಷ ಹೇಳಿಕೊಂಡಿದ್ದರು. ಆದರೆ ಸಂತೋಷ ಹೇಳೋ ಅಷ್ಟರಲ್ಲಿ